ನಮಸ್ಕಾರ ಎಲ್ಲರಿಗೂ ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಮಮತಾ ಬಸವರಾಜ್. ಈ ದಿನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಇನ್ಸ್ಟೆಂಟ್ ರವಾ ಇಡ್ಲಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲೆಯನ್ನು ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲು ನೀವು ತುಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಗೋಡಂಬಿನ ಗಾರ್ನಿಷ್ಗೆ ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇರೋದು. ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈ ರವಾ ಇಡ್ಲಿ ಮಾಡೋದಕ್ಕೆ ಯಾವುದೇ ರೀತಿ ಫರ್ಮೆಂಟೇಷನ್ ಮಾಡಬೇಕಾಗತ್ಯ ಇಲ್ಲ. ತುಂಬಾ ಕ್ವಿಕ್ಕಾಗಿ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಅದೇ ಬಾಣಲೆಗೆ ನಾನು 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬಾರ್ದು. ನೀವು ಈ ರೀತಿ ರವಾ ಮಿಕ್ಸ್ನ ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ರವಾ ಇಡ್ಲಿನ. ಇವಾಗ ನೋಡಿ, ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಖಾರಕ್ಕೆ ಒಂದು 4 ಹಸಿಮೆಣಸಿಕಾಯಿನ ನೈಸಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ನೈಸಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಸಮಯ ಫ್ರೈ ಮಾಡಿಕೊಳ್ಬೇಕು. ನೀವು ಈ ರೀತಿ ರವಾ ಮಿಕ್ಸ್ನ ಮಾಡಿಟ್ಕೊಂಡು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ 1 ಮಂತ್ವರೆಗೂ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ರವಾ ಇಡ್ಲಿನ ಮಾಡ್ಬೋದು, ಉಪ್ಮಾನು ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, 1 ಕಪ್ಪು ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ನಾರ್ಮಲ್ ಉಪ್ಪಿಟ್ಟು ರವೆ. 1 ಕಪ್ಪು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚಿರೋಟಿ ರವೆ, ಬಾಂಬೆ ರವೆ ಎರಡನ್ನೂ ಹಾಕ್ಕೊಂಡು ರವಾ ಇಡ್ಲಿನ ಮಾಡೋದ್ರಿಂದ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು 5ರಿಂದ 6 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ತುಂಬ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೇ 1-2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ಬೋದು. ಇವಾಗ ನೋಡಿ, ರವೆ ಫ್ರೈ ಆಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ದಿನ ನಾನು ಮಾಡ್ತಿರೋ ಅಳತೆಗೆ ಒಂದು 18ರಿಂದ 20 ಇಡ್ಲಿ ಆಗುತ್ತೆ. ನೋಡಿ, ಕಟ್ ಮಾಡ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ರವೆಗೆ 1 ಕಪ್ ಮೊಸರಿನ ಹಾಗೆ ನಾನು 2 ಕಪ್ ರವೆಗೆ 2 ಕಪ್ ಮೊಸರು, 1.5 ಕಪ್ಪು ನೀರನ್ನು ಹಾಕ್ಕೊಂಡು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಸ್ವಲ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹುಳಿಯಾಗಿರುವಂತಹ ಮೊಸರನ್ನ ಹಾಕ್ಕೊಳ್ಬೇಡಿ, ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನೇ ಹಾಕ್ಕೊಳ್ಳಿ. ರವಾ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿವಾಗ ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿಕೊಂಡು 10ರಿಂದ 15 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಒಂದು 10ರಿಂದ 15 ನಿಮಿಷ ನೆನೆಸ್ಕೊಂಡಿದ್ದಾಗಿದೆ. ಇವಾಗ ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಿರುವಂತಹ ಇಡ್ಲಿ ಬ್ಯಾಟರು ಗಟ್ಟಿಯಾಗಿದೆ. ಆವಾಗಲೇ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಇಟ್ಕೊಂಡಿದ್ನಲ್ಲ, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು 1 ಕಪ್ಪು ರವೆಗೆ 1 ಕಪ್ ಮೊಸರು, 3/4 ಕಪ್ ನೀರು ಹಾಕ್ಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ನಾನಿಲ್ಲಿ 1/4 ಟೀ ಸ್ಪೂನ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೋಡಾ ಬದಲು ಈನೋನು ಕೂಡ ಹಾಕ್ಕೊಳ್ಬೋದು. ಇನ್ಸ್ಟೆಂಟಾಗಿ ಇಡ್ಲಿನ ಮಾಡ್ಕೊಳ್ಳೋದ್ರಿಂದ ಸೋಡಾ ಅಥವಾ ಈನೋನ ಹಾಕ್ಕೊಳ್ಬೇಕಾಗತ್ತೆ. ನಾವು ಸೋಡಾ ಹಾಕ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಫ್ಲಫಿಯಾಗಿ ಬರೋದಿಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ, ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನಾನು ಇಡ್ಲಿ ಮೌಲ್ಡ್ಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಗಾರ್ನಿಷ್ಗೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪನೂ ಕೂಡ ಗ್ರೀಸ್ ಮಾಡ್ಕೊಳ್ಬೋದು. ಇವಾಗ ಇಡ್ಲಿ ಬ್ಯಾಟರ್ನ ಮೌಲ್ಡ್ಗೆ ಹಾಕ್ಕೊಂಡು ಒಂದು 10ರಿಂದ 12 ನಿಮಿಷ ಸ್ಟೀಮಲ್ಲಿ ಕುಕ್ ಮಾಡ್ಕೊಳ್ಳೋಣ. ನಾನು ಈ ಕಡೆ ನೀರನ್ನು ಕಾಯಲ್ಲಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಇಡ್ಲಿ ಪ್ಲೇಟ್ನ ಇಟ್ಟು ಒಂದು 10ರಿಂದ 12 ನಿಮಿಷ ಕುಕ್ ಮಾಡ್ಕೊಳ್ತೀನಿ. ಈ ರವಾ ಇಡ್ಲಿ ಅಂತೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಲಂಚ್ ಬಾಕ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಈ ಇಡ್ಲಿನ ಮಾಡ್ಕೊಳ್ಬೋದು. ನೋಡಿ, ಒಂದು 10 ನಿಮಿಷ ಕುಕ್ ಮಾಡ್ಕೊಂಡಿದ್ದಾಗಿದೆ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿನ ಸ್ಪೂನ್ ಸಹಾಯದಿಂದ ಬಿಡಿಸ್ಕೊಳ್ಳೋಣ. ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ.
ಇಡ್ಲಿನ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಂಡು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿಂತಾಯಿದ್ರಂತೂ ತುಂಬಾ ಸೂಪರಾಗಿರುತ್ತೆ. ನಿಮಗೆ ಚಟ್ನಿ ರೆಸಿಪ್ಸು ಸಾಂಬಾರ್ ರೆಸಿಪ್ಸು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ರೀತಿ ನಿಮಗೆ ಇನ್ಸ್ಟೆಂಟ್ ರೆಸಿಪೀಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.